ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವ ಸೃಷ್ಟಿಕರ್ತನಾದಂಥ ತಂದೆ, ಮಗ, ಪರಿಶುದ್ಧನಾದಂಥ ತ್ರಿಯೇಕ ದೇವರೇ, ನಿಮ್ಮ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಸ್ವಾಮಿ, ಈ ದಿವಸವು ಸಮಯವು ನಿಮ್ಮಿಂದ ನೇಮಕವಾದಂಥ ದಿವಸ ಸಮಯವಾಗಿದೆ. ಅದಕ್ಕಾಗಿ ನಿಮಗೆ ಸ್ತೋತ್ರ. ಈ ದಿವಸದ ಸಂದೇಶದ ಭಾಗವನ್ನು ಕೂಡ ಹೇರಳವಾಗಿ ಆಶೀರ್ವದಿಸಿರಿ. ಇದನ್ನು ಕೇಳುತ್ತಿರುವಂಥ ನನ್ನ ಸಹೋದರ ಸಹೋದರಿಯರನ್ನು ಕೂಡ ಚೆನ್ನಾಗಿ ಕೇಳಿ ಅರ್ಥ ಮಾಡಿಕೊಳ್ಳುವಂತೆಯೂ ಅವರನ್ನು ಕೂಡ ಹೇರಳವಾಗಿ ಆಶೀರ್ವದಿಸಿರಿ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ, ನಮ್ಮ ತಂದೆ, ಆಮೇನ್. ಇದನ್ನು ಕೇಳುತ್ತಿರುವಂಥ ನನ್ನ ಸಹೋದರ ಸಹೋದರಿಯರೇ, ನಿಮಗೂ ಕೂಡ ನನ್ನ ನಮಸ್ಕಾರಗಳು. ಇವತ್ತಿನ ಸಂದೇಶ ಭಾಗ ಪವಿತ್ರಾತ್ಮರ ದೀಕ್ಷಾ ಸ್ಥಾನದಲ್ಲಿ ಭಾಗ 3 ವಚನದ ಕಡೆಗೆ ಹೋಗೋಣ. ಅಪೊಸ್ತಲರ ಕೃತ್ಯ 1ನೇ ಅಧ್ಯಾಯ 8ನೇ ವಾಕ್ಯ. ಆದರೆ ಪವಿತ್ರಾತ್ಮ ನಿಮ್ಮ ಮೇಲೆ ಬರಲು ನೀವು ಬಲವನ್ನು ಹೊಂದಿ ಯೆರೂಸಲೇಮಿನಲ್ಲಿಯೂ ಎಲ್ಲ ಯೂದಾಯ ಸಮಾರ್ಯ ಸೀಮೆಗಳಲ್ಲಿಯೂ ಭೂಲೋಕದ ಕಟ್ಟ ಕಡೆವರೆಗೂ ನನಗೆ ಸಾಕ್ಷಿಗಳಾಗಿರಬೇಕು ಅಂದನು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನಾವು ದೀಕ್ಷಾ ಸ್ಥಾನವನ್ನು ಪಡೆದುಕೊಂಡ ಮೇಲೆ, ದೇವರಿಂದ ಕರೆಸಲ್ಪಟ್ಟ ಮೇಲೆ ನಾವು ಪವಿತ್ರಾತ್ಮರ ವರವನ್ನು ನಾವು ಪಡೆಯದ ಹೋದರೆ, ದೇವರ ವರವು ನಮಗೆ ಸಿಕ್ಕದ ಹೋದರೆ, ನಾವು ಸರಿಯಾಗಿ ದೇವರು ನಮ್ಮ ಜೀವಿತದಲ್ಲಿ ಮಾಡಿದಂಥ ಅದ್ಭುತ ಕಾರ್ಯಗಳನ್ನು ಸಾಕ್ಷಿ ನುಡಿಯಲು ಸಾಧ್ಯವಿಲ್ಲ. ದೇವರ ವಾಕ್ಯಗಳನ್ನು ಸಾರಲು ಕೂಡ ನಾವು ಸಾಧ್ಯವಿಲ್ಲ. ಆದುದರಿಂದ ಕೆಲವರಿಗೆ ಇವತ್ತು ಏನಾಗಿದೆ, ದೇವರು ಮಾಡಿದ ಅದ್ಭುತ ಕಾರ್ಯಗಳನ್ನು ಅವರು ಹೇಳ್ತಾ ಹೋಗ್ತಾ ಇಲ್ಲ. ಕಾರಣ ಅವರಲ್ಲಿ ವರ ಬಂದಿಲ್ಲ, ಅವರು ಬೇಡಿಕೊಳ್ಳಿಲ್ಲ, ಸಂಪೂರ್ಣವಾಗಿ ದೇವರ ವರ ಅವರಲ್ಲಿ ಬರಲಿಲ್ಲ. ಆದ ಕಾರಣ ದೀಕ್ಷಾ ಸ್ಥಾನವನ್ನು ಪಡ್ಕೊಂಡ ಮೇಲೆ ನಾವು ದೇವರ ವರಕ್ಕಾಗಿ ಪ್ರಾರ್ಥಿಸಬೇಕು. ಆಗ ವರ ಬಂದಾಗ ಮಾತ್ರ ಸರಿಯಾದ ಸಾಕ್ಷಿಯನ್ನೆಂದರೆ ಸತ್ಯ ಸುವಾರ್ತೆಯನ್ನು ಸಾರುತ್ತಾ, ದೇವರ ಪರವಾಗಿ ಸಾಕ್ಷಿ ನುಡಿಯುತ್ತಾ, ವಚನ ಸಾರುತ್ತಾ ಹೋಗಲು ಸಾಧ್ಯವಾಗುತ್ತದೆ. ವರ ಇಲ್ಲದಿದ್ದರೆ ಏನು ಮಾಡಲು ಸಾಧ್ಯವಿಲ್ಲ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಮುಂದಿನ ವಚನಕ್ಕೆ ಹೋಗೋಣ. ಅಪೊಸ್ತಲರ ಕೃತ್ಯ 2ನೇ ಅಧ್ಯಾಯ 1-4. 50ಮ ದಿನದ ಹಬ್ಬವು ಬಂದಿರಲಾಗಿ ಅವರೆಲ್ಲರೂ ಏಕ ಮನಸ್ಸಿನಿಂದ ಒಂದೇ ಸ್ಥಳದಲ್ಲಿ ಕೂಡಿದ್ದರು. ಆಗ ಬಿರುಗಾಳಿ ಬೀಸುತ್ತದೋ ಎಂಬಂತೆ ಪಕ್ಕನೆ ಆಕಾಶದೊಳಗಿಂದ ಒಂದು ಶಬ್ದ ಉಂಟಾಗಿ ಅವರು ಕೂತಿದ್ದ ಮನೆಯನ್ನೆಲ್ಲ ತುಂಬಿಕೊಂಡಿತು. ಅದಲ್ಲದೆ ಉರಿಯಂತಿದ್ದ ನಾಲಿಗೆಗಳು ವಿಂಗಡಿಸಿಕೊಳ್ಳುವ ಹಾಗೆ ಅವರಿಗೆ ಕಾಣಿಸಿ ಅವರಲ್ಲಿ ಒಬ್ಬೊಬ್ಬರ ಮೇಲೆ ಒಂದೊಂದಾಗಿ ಕೂತುಕೊಂಡವು. ಆಗ ಅವರೆಲ್ಲರೂ ಪವಿತ್ರಾತ್ಮ ಭರಿತರಾಗಿ ಆ ಆತ್ಮ ತಮಗೆ ನುಡಿಯುವ ಶಕ್ತಿಯನ್ನು ಕೊಡುವ ಪ್ರಕಾರ ಬೇರೆ ಬೇರೆ ಮಾತುಗಳಿಂದ ಮಾತನಾಡುವುದಕ್ಕೆ ಪ್ರಾರಂಭಿಸಿದರು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. 50ಮ ಹಬ್ಬದ ದಿನ ಅಂದರೆ ಯೇಸುಸ್ವಾಮಿ ಪುನರುತ್ಥಾನಗೊಂಡು ಪರಲೋಕಕ್ಕೆ ಏರಿ ಹೋಗಿ 10ನೇ ದಿವಸ ಆದ ಮೇಲೆ 50ಮ ಹಬ್ಬದ ದಿವಸ. ಅವತ್ತೆಲ್ಲರೂ ಅವರಲ್ಲಿ ಏನು ಮಾಡಿದ್ರಲ್ಲಿ ಸಭೆ ಸೇರಿ ಪ್ರಾರ್ಥನೆ ಮಾಡ್ತಾಯಿದ್ರು. ಆಗ ಒಂದು ದೊಡ್ಡ ಶಬ್ದ ಉಂಟಾಯಿತು. ಆಗ ಅವರು ಕೂತಿದ್ದಲ್ಲಿ ಅಲ್ಲೆಲ್ಲ ಶಬ್ದ ಮನೆಯನ್ನೆಲ್ಲ ತುಂಬಿಕೊಂಡಿತ್ತು. ಅದಲ್ಲದೆ ಬೆಂಕಿಯ ಉದ್ದ ನಾಲಿಗೆಯ ದೊಡ್ಡದಾಗಿ ಬೆಂಕಿ ಬರುವಾಗ ಅದರ ಕಾವು ಎಲ್ಲಿವರೆಗೆ ಇರುತ್ತದೋ, ಅದರ ತುದಿ ಎಲ್ಲಿವರೆಗೆ ಇರುತ್ತದೋ ಅದೇ ರೀತಿ ಒಬ್ಬೊಬ್ಬರಿಗೆ ಕಾಣಿಸಿಕೊಂಡು ಅವರ ಮೇಲೆ ಎಲ್ಲವೂ ಕೂತುಕೊಂಡಿತು. ಆಗ ಅವರು ಪವಿತ್ರಾತ್ಮ ಭರಿತರಾಗಿ ಬೇರೆ ಬೇರೆ ಭಾಷೆಯಲ್ಲಿ ಮಾತನಾಡತೊಡಗಿದರು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ ಇವತ್ತು ಕೂಡ ನಾವು ಖಂಡಿತವಾಗಿಯೂ ಇವತ್ತು ದೀಕ್ಷಾಸ್ಥಾನವನ್ನು ಪಡೆದುಕೊಂಡ ಮೇಲೆ ಏಕ ಮನಸ್ಸಿನಿಂದ ಒಂದಾಗಿ ಪ್ರಾರ್ಥಿಸುವುದಾದರೆ ಅಲ್ಲಿ ಕೂಡ ಪವಿತ್ರಾತ್ಮರ ವರ ಬರುತ್ತದೆ, ಅವರಿಗೆ ದರ್ಶನವಾಗುತ್ತದೆ. ಈ ಬೆಂಕಿಯು ಪವಿತ್ರಾತ್ಮರ ಒಂದು ರೂಪವಾಗಿದೆ, ಅದು ಒಂದು ಪ್ರಕಾಶವಾಗಿದೆ, ಪವಿತ್ರಾತ್ಮರ ಒಂದು ಚಿಹ್ನೆಯಾಗಿದೆ ಬೆಂಕಿ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಅನೇಕರು ಇವತ್ತು ಹೇಳ್ತಾ ಇದ್ದಾರೆ, ನನಗೆ ಬ್ರದರ್, ಅಂಕಲ್, ಪಾಸ್ಟು, ಈ ರೀತಿ ಒಂದು ಬೆಂಕಿ ನನ್ನ ಹತ್ರ ಬಂತು, ಬೆಂಕಿಯನ್ನು ನಾನು ಕಂಡೆ, ಬೆಂಕಿಯೊಳಗೆ ಯಾರೋ ಮಾತನಾಡ್ತಾ ಇದ್ದರು, ಮೇಲೆ ಆಕಾಶದ ಕೆಳಗೆ ಕೂಡ ನಾನು ಬೆಂಕಿಯನ್ನು ಕಂಡೆ. ಇದುವೇ ಆಗಿದೆ ಪವಿತ್ರಾತ್ಮರ ವರ. ನನ್ನ ಸಹೋದರ ಸಹೋದರಿಯರೇ, ಅದು ಅವರಿಗೆ ಪವಿತ್ರಾತ್ಮರ ಅಭಿಷೇಕವಾಗಿದೆ. ಇನ್ನು ಕೆಲವರಿಗೆ ಏಕ ಮನಸ್ಸಿಂದ ಪ್ರಾರ್ಥನೆ ಮಾಡುವಾಗ ಒಂದೇ ಸಲ ಅವರ ಮೈ ಬಿಸಿಯರಬಹುದು ಅಥವಾ ಮೈ ಒಂದು ಸುಟ್ಟ ಅನುಭವ ಆಗಬಹುದು. ಆ ಸಮಯದಲ್ಲಿ ಅವರನ್ನು ಮೇಲಕ್ಕೆ ಎತ್ತಿಕೊಂಡು ಹೋದಾಗೆ ಆಗಬಹುದು. ಇದು ಪವಿತ್ರಾತ್ಮರ ವರವಾಗಿದೆ. ಅಂಥವರಲ್ಲಿ ಪವಿತ್ರಾತ್ಮ ನೆಲೆಸಿದ್ದಾರೆ. ಇದೊಂದು ಪವಿತ್ರಾತ್ಮರ ಚಿಹ್ನೆಯಾಗಿದೆ ಎಂಬುದಾಗಿ ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಹಾಗೆ ನಾವು ಒಂದೇ ಮನಸ್ಸಿನಿಂದ ಸಭೆ ಕೂಡಿ ಪ್ರಾರ್ಥಿಸುವುದಾದರೆ, ದೇವರ ವರವು ಅವರಲ್ಲಿ ಇರುವುದಾದರೆ
ಖಂಡಿತವಾಗಿ ಇವತ್ತು ಕೂಡ ಈ ಒಂದು ವಿಷಯವು ನೆರವೇರುತ್ತಲೇ ಇದೆ. ಹಾಗೆ ನನಗೂ ಕೂಡ ಈಗ ಇದರ ಪರವಾಗಿ ನಾನೂ ಒಂದು ಸಾಕ್ಷಿ ಕೊಡ್ತೇನೆ. ನನ್ನ ಸಹೋದರ ಸಹೋದರಿಯರೇ, ನಾನು ಕೂಡ ದೀಕ್ಷಾಸ್ಥಾನವನ್ನು ಪಡ್ಕೊಂಡು ಎಷ್ಟೋ ವರ್ಷ ಪವಿತ್ರಾತ್ಮರ ಬಗ್ಗೆ ನನಗೆ ಗೊತ್ತಿರಲಿಲ್ಲ. ಇದೇ ಕರ್ನಾಟಕದ ಒಂದು ಜಿಲ್ಲೆಯಲ್ಲಿ ಒಂದು ಕಡೆ ಬೈಬಲ್ ಕಾಲೇಜಲ್ಲಿ ಡೀಕನ್ ಮತ್ತು ಟೀಚರ್ ಆಗಿದ್ದೆ ನಾನು. ಅವತ್ತಲ್ಲಿ ಪವಿತ್ರಾತ್ಮರ ಒಂದು ಅಭಿಷೇಕಕ್ಕಾಗಿ ಪ್ರಾರ್ಥನೆ ನಡೆಯಿತು. ಆವಾಗ ನಡೀತಾ ಇದ್ದಾಗೆ ನನಗೆ ಒಂದೇ ಸಲ ಮೈ ಇಡೀ ಸುಟ್ಟಾಗಿ ಆಯಿತು. ಅದರಲ್ಲಿ ಮೈ ಎಷ್ಟೋ ದಪ್ಪ ಆದಾಗ ಆಯಿತು. ಒಂದೇ ಸಲ ನನ್ನನ್ನು ಮೇಲಕ್ಕೆ ಎತ್ತಿಕೊಂಡು ಹೋದಾಗೂ ಆಯಿತು. ಆಮೇಲೆ ಬಹಳ ಸಮಯ ನನಗೆ ಜ್ಞಾನವೇ ಇರಲಿಲ್ಲ, ಎಲ್ಲಿದ್ದೆ ಏನಿದ್ದೆ ಅಂತ. ಆಮೇಲೆ ಕೆಳಗಡೆ ನಾನು ಬಿದ್ದು ಹೋಗ್ಬಿಟ್ಟಿದ್ದೆ. ನನಗೆ ಜ್ಞಾನ ಬರುವಾಗ ಬಹಳ ಹೊತ್ತಾಗಿತ್ತು. ಆವಾಗ ನಮ್ಮ ಅದೇ ಒಂದು ಸಭೆಯ ಚೇರ್ಮನ್ ಹೇಳಿದರು, ಪುರುಷೋತ್ತಮರೇ ಏನಾಯಿತು ನಿಮಗೆ? ನನಗೆ ಈ ರೀತಿ ಆಯಿತು ಪಾಸ್ಟರ್ ಅಂತ ಹೇಳಿದೆ. ಪವಿತ್ರಾತ್ಮರ ಅಭಿಷೇಕ ಇವತ್ತು ನಿಮಗೆ ಆಯಿತು ಎಂಬುದಾಗಿ ಹೇಳಿದರು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಅದರಿಂದ ಮೇಲೆ ನನಗೆ ಸರಿಯಾದ ಜ್ಞಾನವು, ಯೋಚನೆಯು, ಬೈಬಲ್ ಬಗ್ಗೆ ಒಂದು ತಿಳುವಳಿಕೆ ಅದರ ಮೇಲೆ ಬಂತು. ನನ್ನ ಸಹೋದರ ಸಹೋದರಿಯರೇ, ಅಲ್ಲಿವರೆಗೆ ಪವಿತ್ರಾತ್ಮರ ಬಗ್ಗೆ ಕೂಡ ನನಗೆ ಗೊತ್ತಿರಲಿಲ್ಲ. ಆಮೇಲೆ ಪವಿತ್ರಾತ್ಮರ ಒಂದು ಅಭಿಷೇಕವಾಗಿದ್ದು ಅಲ್ಲಿ ನನಗೆ ಪವಿತ್ರಾತ್ಮರ ಬಗ್ಗೆ ಆಮೇಲೆ ಅಲ್ಲಿ ತಿಳಿಯಿತು. ಅದೇ ಸಂದರ್ಭದಲ್ಲಿ ಒಂದು ಆಸ್ಟ್ರೇಲಿಯಾದಿಂದ ಒಂದು ಟೀಮ್ ಪ್ರಾರ್ಥನೆಗೆ ಬಂದಿತ್ತು. ಆವಾಗ ಸುಮಾರು ಒಂದು 70 ವರ್ಷ ಆದಂಥ ಒಂದು ಸಹೋದರ ಬಂದು ಕೊನೆಯ ದಿವಸ 3 ದಿವಸದ ಪ್ರಾರ್ಥನೆ ಬಂದು ನೇರವಾಗಿ ನಾನು ಮತ್ತು ಚೇರ್ಮನ್ ಹಿಂದುಗಡೆ ಕೂತ್ಕೊಂಡಿದ್ದು. ಅಲ್ಲಿಗೆ ಒಂದು ನನ್ನ ಬಲಗಡೆಗೆ ಕೈಯನ್ನು ಹಿಡಿದು ಮೇಲೆ ಎತ್ತಿ ಹೇಳಿದರು, ನೋಡು, ನೀನು ನೇಗಿಲಿಗೆ ಕೈ ಹಾಕಿದ್ಯಾ, ಹಿಂದೆ ತಿರುಗಿ ನೋಡಬೇಡ. ದೇವರು ನಿನ್ನನ್ನು ನಡೆಸ್ತಾ ಇದ್ದಾರೆ. ಅನೇಕ ಕಷ್ಟ ಸಂಕಟಗಳನ್ನು ಅನುಭವಿಸ್ತಾರೆ, ಮುಂದೆ ಕೂಡ ನೀನು ಅನುಭವಿಸ್ತದೆ. ದೇವರಿಗೆ ಬೇಕಾಗಿ ದೇವರು ನಿನ್ನ ನಡೆಸ್ತಾ ಇದ್ದಾರೆ. ಕೈ ಹಾಕಿದ್ಯಾ, ಹಿಂದೆ ತಿರುಗಿ ನೋಡಬೇಡ. ನೀನು ದೇವರಿಗೆ ಬೇಕಾಗಿದೆ. ನಾನಾ ರೀತಿ ಕಷ್ಟಗಳನ್ನು ಪಡಬೇಕಾಗಿದೆ. ಅನೇಕ ಕಡೆ ಹೋಗಿ ನೀನು ಸಾಕ್ಷಿ ಕೊಡಬೇಕಾಗಿದೆ ಎಂಬುದಾಗಿ ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಅವರು ಆಸ್ಟ್ರೇಲಿಯಾದವರು. ಅವರಿಗೆ ನಾನು ಯಾರು, ನನಗೆ ಅವರು ಯಾರು ಅಂತ ಗೊತ್ತಿರಲಿಲ್ಲ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಆ ಒಂದು ವಿಷಯ ಇವತ್ತು ಕೂಡ ನಡೀತಲೇ ಇದೆ. ಇವತ್ತು ನನ್ನ ಜೀವಿತದಲ್ಲಿ ನನಗೇನಾದರೂ ಅಪಾಯ ಬರುವುದಾದರೆ ಸ್ವಲ್ಪ ದಿವಸಕ್ಕೆ ಮೊದಲೇ ಗೊತ್ತಾಗ್ತದೆ. ಯಾರಾದರೂ ಏನಾದರೂ ಮಾತನಾಡುವುದಾದರೆ, ಯಾವುದಾದ್ರೂ ಒಂದು ಅಪಾಯ ಬರುವುದಾದರೆ, ಶರೀರಕ್ಕೆ ಸುಖಲದಾದರೂ ಕೂಡ ಸ್ವಲ್ಪ ದಿವಸಕ್ಕೆ ಮೊದಲೇ ನಾನು ಅದನ್ನು ತಿಳ್ಕೊಳ್ತೇನೆ. ಅನೇಕರು ಹೇಳ್ತಾ ಇದ್ದಾರೆ, ಪಾಸ್ಟರ್ ಇದನ್ನು ಹೇಗೆ ನೀವು ಹೇಳ್ತೀರಾ, ಅಂಕಲ್ ನೀವು ಹೇಗೆ ಹೇಳ್ತೀರಾ, ಬ್ರದರ್ ನೀವು ಹೇಗೆ ಹೇಳ್ತೀರಾ ಅಂತ. ಇದುವೇ ಆಗಿದೆ ಪವಿತ್ರಾತ್ಮರ ವರ. ಆದರೆ ನನ್ನನ್ನು ನಾನು ಮೇಲಕ್ಕೆ ಏರಿಸಿಕೊಳ್ತಾ ಇಲ್ಲ. ಅನೇಕ ಇವತ್ತು ಸ್ತ್ರೀಯರು, ಪುರುಷರು ಕೂಡ ಈ ಒಂದು ವಿಷಯವನ್ನು ನನ್ನ ಹತ್ರ ವಿಚಾರಿಸ್ತಾ ಇದ್ದಾರೆ. ನಾನು ಬೆಂಕಿ ಕಂಡೆ, ಬೆಂಕಿಯೊಳಗಡೆ ಒಬ್ಬರು ಮಾತಾಡ್ಕೊಂಡು ಹೋಗ್ತಾ ಇದ್ದರು. ಆಕಾಶದ ಕೆಳಗೆ ಬೆಂಕಿಯನ್ನು ಕಂಡೆ, ಬೆಂಕಿ ಒಂದು ನನ್ನನ್ನು ಸ್ಪರ್ಶಿಸಿತು ಎಂಬುದಾಗಿ ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇದುವೇ ಪವಿತ್ರಾತ್ಮರ ವರ. ಹಲ್ಲೆಲೂಯಾ. ಮುಂದೆ ಅದರಲ್ಲಿ ಅಪೊಸ್ತಲರ ಕೃತ್ಯ 2ನೇ ಅಧ್ಯಾಯ 38, 39 ವಾಕ್ಯಗಳನ್ನು ನೋಡಿಕೊಳ್ಳೋಣ. ಅಪೊಸ್ತಲರ ಕೃತ್ಯ 2ನೇ ಅಧ್ಯಾಯ 38, 39. ನಿಮ್ಮ ಪಾಪಗಳು ಪರಿಹಾರವಾಗುವುದಕ್ಕಾಗಿ ನಿಮ್ಮಲ್ಲಿ ಪ್ರತಿಯೊಬ್ಬರೂ ದೇವರ ಕಡೆಗೆ ತಿರುಗಿಕೊಂಡು ಯೇಸು ಕ್ರಿಸ್ತನ ಹೆಸರಿನ ಮೇಲೆ ದೀಕ್ಷಾಸ್ನಾನ ಮಾಡಿಸಿಕೊಳ್ಳಿರಿ. ಆಗ ನೀವು ಪವಿತ್ರಾತ್ಮ ದಾನವನ್ನು ಹೊಂದುವಿರಿ. ಆ ವಾಗ್ದಾನವು ನಿಮಗೂ ನಿಮ್ಮ ಮಕ್ಕಳಿಗೂ ದೂರವಾಗಿರುವವರೆಲ್ಲರಿಗೂ, ಅಂತೂ ನಿಮ್ಮ ದೇವರಾಗಿರುವ ಕರ್ತನು ತನ್ನ ಕಡೆಗೆ ನಡೆಯುವವರೆಲ್ಲರಿಗೂ ಮಾಡೋಣವಾಗಿದೆ ಎಂದು ಹೇಳಿದನು. ದೇವರು ನಮಗೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ದೇವರು ನಮಗೆ ದರ್ಶನ ಕೊಟ್ಟ ಮೇಲೆ, ದೇವರು ನಮ್ಮನ್ನು ತಿಳಿಯಪಡಿಸಿದ ಮೇಲೆ ಖಂಡಿತವಾಗಿಯೂ ನಾವು ನಮ್ಮ ಪಾಪಗಳು ಪರಿಹಾರವಾಗಬೇಕಾದರೆ ದೇವರ ಮಾತನ್ನು ಕೇಳಿ ನಾವು ದೀಕ್ಷಾಸ್ಥಾನವನ್ನು ಪಡೆದುಕೊಳ್ಳಲೇಬೇಕಾಗಿದೆ. ನೀರಿನಲ್ಲಿತ್ತು ದೇವರಿಗೆ ನಾವು ಮಾತು ಕೊಡಬೇಕಾಗಿದೆ. ಆಮೇಲೆ ನಮ್ಮ ಜೀವಿತವು ಬದಲಾಗಬೇಕು. ಆ ದೀಕ್ಷಾಸ್ಥಾನ ಪಡೆಯಬೇಕಾದರೂ ನಮ್ಮ ಮನಸ್ಸು ದೃಢವಾಗಿ ದೇವರಲ್ಲಿ ನೆಲೆಯೂರಬೇಕು. ಹಾಗಾದರೆ ಮಾತ್ರ ನಮ್ಮ ಪಾಪಗಳು ಪರಿಹಾರವಾಗಲು ಸಾಧ್ಯ. ಏಕ ಮನಸ್ಸಿನಿಂದ, ದೃಢವಾದ ಮನಸ್ಸಿನಿಂದ ದೇವರ ವಾಕ್ಯಕ್ಕೆ ವಿಧೇಯರಾಗಿ, ಅಂದರೆ ದೀಕ್ಷಾಸ್ಥಾನ ಆದ ಮೇಲೆ ನಾವು ಜೀವಿಸಿದರೆ ಮಾತ್ರ
ದೇವರ ಒಂದು ಪವಿತ್ರಾತ್ಮ ವರವು ನಮ್ಮಲ್ಲಿ ಬರಲು ಸಾಧ್ಯ. ದೀಕ್ಷಾಸ್ಥಾನ ಪಡೆದ ಮಾತ್ರಕ್ಕೆ ನಾವು ಹಿಂದಿನ ಜೀವಿತ, ಪ್ರಾಪಂಚಿಕ ಜೀವಿತ, ಮನುಷ್ಯರಿಗೆ ಹೆದರಿಕೊಂಡು ಭೂಲೋಕದ ಆಸೆಗಳಿಗಾಗಿ ನಾವು ಇದ್ದರೆ ಖಂಡಿತವಾಗಿ ಪವಿತ್ರಾತ್ಮ ವರ ಬರಲು ನಮ್ಮಲ್ಲಿ ಬರಲು ಸಾಧ್ಯವಿಲ್ಲ. ಇದು ಯಾವ ತಂದೆಗಿರ್ಬೋದು, ಹೆಂಡತಿಗಿರ್ಬೋದು, ಗಂಡನಿಗಿರ್ಬೋದು, ಮಕ್ಕಳಿಗಿರ್ಬೋದು, ದೇವರು ಯಾರ ಮೇಲೆ ಪ್ರೀತಿ ಇಟ್ಟಿದ್ದಾರೋ, ಯಾರನ್ನು ಕರೀತಾರೋ ಅವರು ಎಲ್ಲೇ ಇದ್ದರೂ ಅವರಿಗೆ ದೇವರ ವರ ಲಭಿಸುತ್ತದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಲೆಲೂಯಾ. ಹಾಗೆ ಇವತ್ತು ನನ್ನ ಕುಟುಂಬದಲ್ಲಿ ಕೂಡ ಗಂಡ, ಹೆಂಡತಿ, ಮಕ್ಕಳನ್ನು, ತಾಯಿಯನ್ನು ಕರೆದರು ನಮ್ಮೆಲ್ಲ ಕುಟುಂಬವನ್ನೇ. ಆದರೆ ತಾಯಿ ಹಿಂದಿನ ಸಾಕ್ಷಿಯಲ್ಲಿ ಹೇಳಿದ್ದೇನೆ, ಅವರು ಕೇರಳದೊಂದು ಆಶ್ರಮದಲ್ಲಿ ತೀರಿಕೊಂಡರು. ಹೆಂಡತಿ ಮಕ್ಕಳು ಹಿಂದಿರುಗಿ ಹೋದರು. ಆದರೆ ಇವತ್ತು ನನ್ನನ್ನು ದೇವರು ನಡೆಸ್ತಾ ಇದ್ದಾರೆ. ಈ ಪವಿತ್ರಾತ್ಮರ ವರ, ದೇವರ ಸಹಾಯ ಇಲ್ಲದೆ ಖಂಡಿತವಾಗಿಯೂ ನನಗೆ ಜೀವಿಸಲು ಸಾಧ್ಯವಾಗುತ್ತಿರಲಿಲ್ಲ. ಸಾಕ್ಷಿಯಾಗಿ ಸತ್ಯ ಸುವಾರ್ತೆಯನ್ನು ಸಾರುತ್ತಾ ಹೋಗಲು ಸಾಧ್ಯವಾಗುತ್ತಿರಲಿಲ್ಲ. ಅನೇಕ ಏಳು ಬೀಳು, ಕಷ್ಟ, ಸಂಕಟ, ದುಃಖದಲ್ಲಿ, ಕೊರೋನಾದಲ್ಲಿ ಕೂಡ ದೇವರು ನನ್ನೊಂದಿಗೆ ಮಾತನಾಡಿದ್ದಾರೆ. ಇರಕ್ಕೆ ಸ್ಥಳ ಇಲ್ಲದಾಗಲೂ ಕೂಡ ಇಂಥ ಕಡೆಗೆ ಹೋಗುವಂತ ಮಾತನಾಡಿದವರಾಗಿದ್ದಾರೆ. ಊಟ ಮಾಡಲು ಇಲ್ಲದಾಗಲೂ ಕೂಡ ನನಗೆ ಎಲ್ಲಿಂದಲೋ ಹಣದ ಹರಿದು ಬರ್ತಾ ಇತ್ತು. ಅಕ್ಕಿ ತರಕಾರಿ ಕೂಡ ಇವತ್ತು ಕೂಡ ಅದುವೇ ನಡೀತಾ ಇದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನನ್ನ ಸಹೋದರ ಸಹೋದರಿಯರೇ, ಇವತ್ತು ನನಗೆ ವಯಸ್ಸು 68 ನಡೀತಾ ಇದೆ. ಆದರೂ ನಾನು ಬಲವುಳ್ಳವನಾಗಿದ್ದೇನೆ. ದೇವರ ಆಶೀರ್ವಾದ. ಅದಕ್ಕಾಗಿ ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಲೆಲೂಯಾ. ಹಾಗೆ ಮುಂದಿನ ವಚನಕ್ಕೆ ನಾವು ಹೋಗೋಣ. ಈಗ ಅಪೊಸ್ತಲರ ಕೃತ್ಯ 8ನೇ ಅಧ್ಯಾಯ 14ರಿಂದ 17. ಅಪೊಸ್ತಲರ ಕೃತ್ಯ 8ನೇ ಅಧ್ಯಾಯ 14ರಿಂದ 17. ಸಮಾರ್ಯದವರು ದೇವರ ವಾಕ್ಯವನ್ನು ಸ್ವೀಕರಿಸಿದ ವರ್ತಮಾನವನ್ನು ಯೆರೂಸಲೇಮಿನಲ್ಲಿದ್ದವರು ಇದ್ದ ಅಪೊಸ್ತಲರು ಕೇಳಿ ಪೇತ್ರ, ಯೋಹಾನರನ್ನು ಅವರ ಬಳಿಗೆ ಕಳುಹಿಸಿದರು. ಇವರು ಅಲ್ಲಿಗೆ ಬಂದು ಆ ಜನರಿಗೆ ಪವಿತ್ರಾತ್ಮ ವರವು ದೊರೆಯಬೇಕೆಂದು ಅವರಿಗೋಸ್ಕರ ಪ್ರಾರ್ಥನೆ ಮಾಡಿದರು. ಯಾಕೆಂದರೆ ವರವು ಅವರಲ್ಲಿ ಒಬ್ಬನ ಮೇಲಾದರೂ ಇನ್ನೂ ಬಂದಿರಲಿಲ್ಲ. ಅವರು ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ದೀಕ್ಷಾಸ್ನಾನವನ್ನು ಮಾತ್ರ ಮಾಡಿಸಿಕೊಂಡಿದ್ದರು. ಅಪೊಸ್ತಲರು ಅವರ ಮೇಲೆ ಕೈಗಳನ್ನಿಡಲು ಅವರು ಪವಿತ್ರಾತ್ಮ ವರವನ್ನು ಹೊಂದಿದರು. ಇದಕ್ಕೆ ನಾನು ಹಿಂದಿನ ದೀಕ್ಷಾಸ್ಥಾನದ ವಿಚಾರದಲ್ಲಿ ಕೂಡ ಹೇಳಿದೆ, ಎಲ್ಲರ ಜೊತೆಯಲ್ಲಿ ದೀಕ್ಷಾಸ್ನಾನ ಮಾಡಿಸಿಕೊಳ್ಳಬಾರದು. ದೇವರಿಂದ ಆಯ್ಕೆಯಾದವರು ಸರಿಯಾಗಿ ಅವರ ನಡೆ, ನುಡಿ, ಕ್ರಿಯೆ, ಮಾತುಗಳನ್ನು ಕೇಳಿ ದೇವರು ಇವರನ್ನು ಆರಿಸಿಕೊಂಡಿದ್ದಾರೆ ಎಂಬುದನ್ನು ತಿಳಿದುಕೊಂಡು, ಅಂದರೆ ಸ್ಥಾನಿಕ ಯೋಹಾನನ ಹಾಗೆ ಜೀವಿತ ಯಾರಲ್ಲಿ ಇದೆ. ಮತ್ತಾಯ 3ನೇ ಅಧ್ಯಾಯ ಮತ್ತು ಲೂಕ 3ನೇ ಅಧ್ಯಾಯದಲ್ಲಿ ಓದಿ ನೋಡಿದಾಗ ಅಲ್ಲಿ ಸಂಪೂರ್ಣವಾಗಿ ದೀಕ್ಷಾಸ್ಥಾನದ ವಿಚಾರವನ್ನು ಸ್ಥಾನಿಕ ಯೋಹಾನನು ತಿಳಿಸ್ತಾ ಇದ್ದಾನೆ. ಇದನ್ನು ಅರ್ಥ ಮಾಡಿಕೊಂಡು ಅಂಥ ಸೇವಕರುಗಳ ಮುಖಾಂತರ ಮಾತ್ರ ನಾವು ದೀಕ್ಷಾಸ್ಥಾನವನ್ನು ಪಡೆದುಕೊಳ್ಳಬೇಕು. ಆಗ ಅಂಥ ಸೇವಕರು ಅವರ ತಲೆಯ ಮೇಲೆ ಕೈ ಇಟ್ಟು ಪ್ರಾರ್ಥನೆ ಮಾಡಿದಾಗ ಪವಿತ್ರಾತ್ಮ ವರವು ಬರಬಹುದು. ದೇವನಾಮಕ್ಕೆ ಸ್ತೋತ್ರವಾಗಲಿ. ಬಂದೇ ಬರುತ್ತದೆ. ಎಲ್ಲರ ಕೈ ದೀಕ್ಷಾಸ್ಥಾನ ತೆಗೆದುಕೊಂಡ್ರು, ತಲೆ ಮೇಲೆ ಕೈ ಇಟ್ಟರು ಕೂಡ 3 ದಿವಸ ಅಲ್ಲ, 5 ದಿವಸ ಅಲ್ಲ, 21 ದಿವಸ ಅಲ್ಲ, 40 ದಿವಸ ನೀವು ಉಪವಾಸ ಮಾಡಿದರೂ ಕೂಡ ಏನು ಪ್ರಯೋಜನ ಬರುವುದಿಲ್ಲ. ದೇವರಿಂದ ಆಯ್ಕೆಯಾದವರ ಮುಖಾಂತರವೇ ದೀಕ್ಷಾಸ್ಥಾನ ಪಡೆದುಕೊಳ್ಳಬೇಕು. ಆ ಸೇವರು ದೇವರಿಂದ ಆಯ್ಕೆಯಾಗಿದ್ದಾರೆ ಎಂಬುದಾಗಿ ಹಿಂದಿನ ಸಂದೇಶದಲ್ಲಿ ನೀವು ಸಂಪೂರ್ಣವಾಗಿ ಸುಳ್ಳು ಬೋಧಕರ, ಪ್ರವಾದಿಗಳ ವಿಷಯದಲ್ಲಿ ನೀವು ತಿಳಿದುಕೊಂಡಿದ್ದೀರಿ. ಅಂಥವರ ಮೂಲಕ ಅಂಥವರಿಂದಲೇ ದೀಕ್ಷಾಸ್ಥಾನವನ್ನು ಪಡೆದುಕೊಂಡು ಅಂಥ ಸ್ಥಳದಲ್ಲೇ ದೀಕ್ಷಾಸ್ಥಾನವನ್ನು ಪಡೆದುಕೊಂಡಾಗ ಪವಿತ್ರಾತ್ಮರ ವರ ಬರುತ್ತದೆ. ಅದು ವಿಶೇಷವಾಗಿ ಅಂಥವರು ತಲೆ ಮೇಲೆ ಕೈ ಇಟ್ಟು ಪ್ರಾರ್ಥನೆ ಮಾಡಿದಾಗ ನಿಮಗೆ ವರ ಬರಲು ಸಾಧ್ಯ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಅಂಥವರ ಆಶೀರ್ವಾದವನ್ನು ಪಡೆದುಕೊಳ್ಳಬೇಕು. ಮುಂದಿನ ವಚನಕ್ಕೆ ಹೋಗೋಣ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಲೆಲೂಯಾ. ಅಪೊಸ್ತಲರ ಕೃತ್ಯ 10ನೇ ಅಧ್ಯಾಯ 44ರಿಂದ 48. ಪೇತ್ರನು ಈ ಮಾತುಗಳನ್ನು ಇನ್ನು ಹೇಳುತ್ತಿರುವಾಗ ಅವನ ವಾಕ್ಯವನ್ನು ಕೇಳಿದವರೆಲ್ಲರ ಮೇಲೆ ಪವಿತ್ರಾತ್ಮ ವರವು ಇಳಿಯಿತು. ಅವರು ನಾನಾ ಭಾಷೆಗಳನ್ನು ಆಡುತ್ತಾ ದೇವರನ್ನು ಕೊಂಡಾಡುತ್ತಾ ಇರುವುದನ್ನು ಪೇತ್ರನ ಸಂಗಡ ಬಂದಿದ್ದ ಯಹೂದ್ಯರಾದ ವಿಶ್ವಾಸಿಗಳು ಕೇಳಿದಾಗ
ಅನ್ಯ ಜನಗಳಿಗೂ ಪವಿತ್ರಾತ್ಮ ದಾನ ಮಾಡಲ್ಪಟ್ಟಿದೆಯಲ್ಲ ಎಂದು ಅತ್ಯಾಶ್ಚರ್ಯಪಟ್ಟರು. ನಡೆದ ಸಂಗತಿಯನ್ನು ಪೇತ್ರನು ನೋಡಿ, ನಮ್ಮ ಹಾಗೆಯೇ ಪವಿತ್ರಾತ್ಮವರವನ್ನು ಹೊಂದಿದ ಇವರಿಗೆ ನೀರಿನ ದೀಕ್ಷಾಸ್ನಾನವಾಗದಂತೆ ಯಾರಾದರೂ ಅಭ್ಯಂತರ ಮಾಡರೇ ಎಂದು ಹೇಳಿ ಅವರಿಗೆ, ನೀವು ಯೇಸು ಕ್ರಿಸ್ತನ ಹೆಸರಿನಲ್ಲಿ ದೀಕ್ಷಾಸ್ನಾನ ಮಾಡಿಸಿಕೊಳ್ಳಬೇಕೆಂದು ಅಪ್ಪಣೆ ಕೊಟ್ಟನು. ಆಮೇಲೆ ಅವರು ಅವನನ್ನು ಇನ್ನೂ ಕೆಲವು ದಿವಸ ಇರಬೇಕೆಂದು ಬೇಡಿಕೊಂಡರು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಲೆಲೂಯಾ. ಪೇತ್ರನು ಅಲ್ಲಿ ದೇವರ ವಾಕ್ಯವನ್ನು ಸಾರುತ್ತಾ ಇದ್ದಾಗ ಆ ವಾಕ್ಯವು ಯಾರು ಕೇಳಿದರೋ ಅವರ ಮೇಲೆ ಪವಿತ್ರಾತ್ಮವರವು ಕೇಳಿ ಬಂತು. ಅನ್ಯ ಜನಾಂಗಗಳಿಗೂ ಕೂಡ, ಬರೀ ಇಸ್ರೇಲರಿಗೂ ಅಲ್ಲ, ಹೊಸ ಒಡಂಬಡಿಕೆ ಕ್ರೈಸ್ತರಿಗೂ ಅಲ್ಲ, ದೇವರು ಯಾರನ್ನು ಆರಿಸಿಕೊಳ್ಳುತ್ತಾರೋ ಅವರು ಸರಿಯಾಗಿ ದೇವರ ವಾಕ್ಯವನ್ನು ಕೇಳಿದಾಗ ಅಂಥವರ ಮೇಲೆ ಪವಿತ್ರಾತ್ಮ ವರವು ಇಳಿದು ಬರುತ್ತದೆ. ಅದು ಅನ್ಯರಿಗೂ ಕೂಡ, ಇಡೀ ಲೋಕದಲ್ಲಿ ಪ್ರತಿಯೊಬ್ಬರ ಮೇಲೆಯೂ ಕೂಡ ದೇವರಿಗೆ ಯಾರ ಮೇಲೆ ಪ್ರೀತಿ ಇದೆಯೋ ಅಂಥವರ ಮೇಲೆ ಪವಿತ್ರಾತ್ಮ ವರವು ಇಳಿದು ಬರುತ್ತದೆ. ಆವಾಗ ದೀಕ್ಷಾಸ್ಥಾನ ಪಡೆದ ಮೇಲೆ ಮಾತ್ರ ಅಲ್ಲ, ದೀಕ್ಷಾಸ್ಥಾನ ಪಡೆಯೋಕ್ಕೆ ಮೊದಲು ಕೂಡ ಪವಿತ್ರಾತ್ಮ ವರವು ಬರಬಹುದು. ಆಗ ಅವರು ತಕ್ಷಣ ಏನು ಮಾಡ್ತಾರೆ, ನಮಗೆ ದೀಕ್ಷಾಸ್ಥಾನ ಬೇಕು ಅಂತೇಳಿ ಕೇಳ್ತಾರೆ. ಆವಾಗ ದೀಕ್ಷಾಸ್ಥಾನ ಕೊಡುವವರು ಸರಿಯಾಗಿ ವಾಕ್ಯವನ್ನು ಸಾರಿ ದೀಕ್ಷಾಸ್ಥಾನ ಕೊಡುವವರಾಗಿದ್ದಾರೆ. ಹಾಗೆ ದೀಕ್ಷಾಸ್ಥಾನ ನಾವು ಪಡೆದುಕೊಳ್ಳೋಕ್ಕಿಂತ ಮೊದಲು ಕೂಡ ದೇವರ ವಾಕ್ಯವು ಕೇಳಿದಾಗ ಅವರಲ್ಲಿ ವರವು ಇಳಿದು ಬರುತ್ತದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಲೆಲೂಯಾ. ಇದೇ ವಿಷಯವನ್ನು ನಾವು ಅಪೊಸ್ತಲರ ಕೃತ್ಯ 10ನೇ ಅಧ್ಯಾಯದಲ್ಲಿ ನಾವು ಸಂಪೂರ್ಣವಾಗಿ ಇದನ್ನು ಓದುವಾಗ ಅಲ್ಲಿ ಒಬ್ಬ ಕೊರ್ನೆಲ್ಯ ಎಂಬವನೊಂದು ಶತಾಧಿಪತಿ ವ್ಯಕ್ತಿಯನ್ನು ನಾವು ನೋಡಬಹುದು. ಅಂದರೆ 100 ಜನರಲ್ಲಿ ಅಧಿಕಾರಿ. ಅವನಿಗೆ ದೇವರು ಯಾರೆಂಬುದೇ ಗೊತ್ತಿತ್ತಿಲ್ಲ. ದೇವರ ಸುವಾರ್ತೆಯನ್ನು ವಾಕ್ಯವನ್ನು ಕೇಳಿದಾಗ ಮೊದಲು ದಾನ ಧರ್ಮ ಮಾಡ್ತಾ ಇದ್ದ. ಆಮೇಲೆ ಪ್ರಾರ್ಥನೆ ಮಾಡಲು ಪ್ರಾರಂಭಿಸಿದ. ಒಂದು ದಿವಸ ಅವನು ಮಧ್ಯಾಹ್ನ ಪ್ರಾರ್ಥನೆ ಮಾಡುವಾಗ ದೇವರ ದೂತರು ಮೇಲಿಂದ ಇಳಿದು ಬಂದು, ಕೊರ್ನೆಲ್ಯನೇ, ನಿನ್ನ ದಾನ ಧರ್ಮವು ದೇವರಿಗೆ ಮುಟ್ಟಿದೆ ಎಂಬುದಾಗಿ ಮಾತನಾಡಿದ. ಯಾರು? ದೇವರ ದೂತ ಈ ಕೊರ್ನೆಲ್ಯ ಮನುಷ್ಯನೊಂದಿಗೆ, ಶತಾಧಿಪತಿಯೊಂದಿಗೆ ಅಲ್ಲಿಂದ ಅವನು ಫಿಲಿಪ್ಪನ ಜೊತೆಯಲ್ಲಿ ದೀಕ್ಷಾಸ್ಥಾನವನ್ನು ಮಾಡಿಸಿಕೊಂಡ ಎಂಬುದಾಗಿ ನಾವು ಓದುತ್ತೇವೆ. ನನ್ನ ಸಹೋದರ ಸಹೋದರಿಯರೇ, ಇದು ಅಪೊಸ್ತಲರ ಕೃತ್ಯ 10ನೇ ಅಧ್ಯಾಯವನ್ನು ಓದಿದಾಗಲೇ ಸಂಪೂರ್ಣವಾಗಿ ನಿಮಗೆ ಅರ್ಥವಾಗಬಹುದು. ಆದರೆ ಮೊದಲು ದಾನ ಧರ್ಮ ಮಾಡ್ತಲೇ ಹೋಗ್ತಿದ್ದ. ಒಳ್ಳೆ ಮನಸ್ಸು, ಒಳ್ಳೆ ಹೃದಯವನಲ್ಲಿ ಇತ್ತು. ಆದರೆ ದೇವರು ಯಾರು ಅಂತಲೇ ಗೊತ್ತಿತ್ತಿಲ್ಲ. ದೇವರ ಸುವಾರ್ತೆಯನ್ನು ಕೇಳಿದಾಗ, ದೇವರ ಮಾತನ್ನು ಕೇಳಿದಾಗ ಮತ್ತು ದೇವರಲ್ಲಿ ಭರವಸೆ ಇಟ್ಟ. ಆಗ ದೀಕ್ಷಾಸ್ಥಾನ ಪಡೆದಿರಲಿಲ್ಲ. ದೇವರ ದೂತನು ಬಂದವರೊಂದಿಗೆ ಮಾತನಾಡಿದ. ಆಮೇಲೆ ದೀಕ್ಷಾಸ್ಥಾನವನ್ನು ಪಡೆದುಕೊಂಡ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಲೆಲೂಯಾ. ಇದು ಕೂಡ ಇವತ್ತು ನಾವೀಗ ಓದಿದ ವಚನದ ಪ್ರಕಾರ ಖಂಡಿತವಾಗಿ ಅನೇಕರಿಗೆ ದೀಕ್ಷಾಸ್ಥಾನಕ್ಕೆ ಮೊದಲೇ ದೇವರ ವರ ಬಂದಿರ್ತದೆ. ಅವರ ದಾನ ಧರ್ಮ, ಶಾಂತಿ, ಸಮಾಧಾನ, ನಡೆ, ನುಡಿ, ಕ್ರಿಯೆಗಳನ್ನು ನೋಡಿದಾಗಲೇ ನಮಗೆ ಗೊತ್ತಾಗ್ತದೆ. ಅರ್ಥ ಮಾಡಿಕೊಳ್ಳುವವರಿಗೆ, ಅಂದರೆ ದೇವರ ವಾಕ್ಯವು ಸಂಪೂರ್ಣವಾಗಿ ಯಾರಲ್ಲಿ ಅಡಕವಾಗಿದೆ ಅವರಿಗೆ ಇವನಲ್ಲಿ ದೇವರ ಆತ್ಮ ಇದೆ, ಇವರಲ್ಲಿ ದೇವರಾತ್ಮ ಕೆಲಸ ಮಾಡ್ತಾ ಇದೆ ಎಂಬುದಾಗಿ ಆಮೇಲೆ ಅಂಥವರು ದೀಕ್ಷಾಸ್ಥಾನ ಪಡೆದುಕೊಳ್ಳುತ್ತಾರೆ. ಆಗಲ್ಲಿ ಮೊದಲೇ ಪವಿತ್ರಾತ್ಮವರ ಬಂದಿತ್ತು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಲೆಲೂಯಾ. ಹಾಗೆ ಇವತ್ತು ಇದನ್ನು ಕೂಡ ನಾವು ಅನೇಕರಲ್ಲಿ ಕಾಣಬಹುದು. ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವ ಸೃಷ್ಟಿಕರ್ತನಾದಂಥ ತಂದೆ, ಮಗ, ಪರಿಶುದ್ಧನಾದಂಥ ತ್ರಿಯೇಕ ದೇವರೇ, ನಿಮ್ಮ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಸ್ವಾಮಿ, ಇವತ್ತಿನ ಈ ಸಂದೇಶದ ಭಾಗವನ್ನು ನನ್ನ ಸಹೋದರ ಸಹೋದರಿಯರಿಗೆ ತಿಳಿಸಲು ನೀವು ಆಶೀರ್ವಾದ ಮಾಡಿದ್ದಕ್ಕಾಗಿ ನಿಮಗೆ ಸ್ತೋತ್ರ. ಇದನ್ನು ಕೇಳಿದಂಥ ನನ್ನ ಸಹೋದರ ಸಹೋದರಿಯರು ಇದನ್ನು ಚೆನ್ನಾಗಿ ಅರ್ಥ ಮಾಡಿಕೊಂಡು ಪವಿತ್ರಾತ್ಮರ ವರದ ಬಗ್ಗೆ ತಿಳಿದುಕೊಂಡು ಅವರು ಅದರಂತೆ ನಡೆದು ನಿಮ್ಮಿಂದ ಆಶೀರ್ವಾದವನ್ನು ಹೊಂದುವಂತಾಗಲಿ. ಹಾಗೆ ಮಾಡುವುದಕ್ಕಾಗಿಯೇ ನಿಮಗೆ ಸ್ತೋತ್ರ. ನಿಮ್ಮೆಲ್ಲ ಉಪಕಾರಗಳಿಗಾಗಿ ಕೃತಜ್ಞತಾ ವಂದನೆಗಳು. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ, ನಮ್ಮ ತಂದೆಯಾದ ದೇವರೇ, ಆಮೇನ್. ಇದನ್ನು ಕೇಳುತ್ತಿರುವಂಥ ನನ್ನ ಸಹೋದರ ಸಹೋದರಿಯರೇ, ನಿಮ್ಮನ್ನು ಕೂಡ ದೇವರು ಹೇರಳವಾಗಿ ಆಶೀರ್ವದಿಸಲಿ. ಇದನ್ನು ಕೇಳಿದಂಥ ನನ್ನ ಸಹೋದರ ಸಹೋದರಿಯರೇ, ನಿಮಗೂ ಕೂಡ ನನ್ನ ಧನ್ಯವಾದಗಳು.